ನೋಡ್ರಿ, ಮೊದಲದಾಗೆ ಬೆಂಬಲ ಬೆಲೆ ಕಾನೂನು ಆಗಲೇಬೇಕಾದ ಅನಿವಾರ್ಯ. ಯಾಕಂದ್ರೆ ಒಬ್ಬ ರೈತಗೆ ತಾ ಬೆಳೆದ ಬೆಳೆಗೆ ಬೆಲೆ ಕಟ್ಟೋ ಶಕ್ತಿನ ಹೋಗಿಲ್ಲ. ಯಾರೋ ಕಟ್ತಾರೆ ಬೆಲೆ, ಯಾರೋ ತೊಗೊಳ್ತಾರೆ, ಯಾರೋ ಹೋಗ್ತಾರೆ. ಇದರಿಂದಾಗಿ ಈ ಸ್ವತಂತ್ರ ಸಿಕ್ಕಾಗಿಂದು ಇವತ್ತಿನವರೆಗೆ ರೈತ ನಮ್ಮಲ್ಲೇ ಬಡತನದ ಮೇಲೆ ಬಂದಿಲ್ಲ, ಸಾಲ ಹರ್ಕೊಂಡ ಮೇಲೆ ಬಂದಿಲ್ಲ. ಯಾಕಂದ್ರೆ ಈಗ ಉದಾಹರಣೆಗೆ ಒಂದು ನಿಮ್ಗೆ ಹೇಳ್ತೀವಿ, ಕಬ್ಬು ಲಾಭದ ಬೆಳೆ ಅಂತ ಎಲ್ಲರೂ ಹೇಳ್ತಾರೆ. ಲಾಭದ ಬೆಳೆ ಹೌದು, ಆದರೆ ಆ ಲಾಭ ಎಷ್ಟೈತೆ, ಎಷ್ಟು ಜನ ರೈತರಿಗೆ ಆಗೈತಿ. 2 ಜನ ಈ ಒಂದು ಕಬ್ಬು ಬೆಳೆಯೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡ್ರು ಆತ್ಮಹತ್ಯೆ? ಏನು ಅವ್ರ ಜೀವ ಭಾಳ ಹಗರಿತ್ತು ಅವ್ರಿಗೆ. ಸರಳ ಬಿಡಪ್ಪ, ಹೋಗಲಿ ಮತ್ತೊಂದು ಜನ್ಮದ ಹುಟ್ಟಿ ಬರ್ತಾನೆ ಅಂತದಿತ್ತ. ಏನಿತ್ತು ಅವ್ರಿಗೆ? ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಅಲ್ಲಿ ಸಮಸ್ಯೆ ಇದ್ದಾಗ ಆತ್ಮಹತ್ಯೆ ಮಾಡ್ಕೊತಾನೆ ಮನುಷ್ಯ. ಅದರಲ್ಲೂ ಸಾಲ ಬಾಧೆ ಭಾಳ ಕೆಟ್ಟಿರ್ತದೆ. ಯಾವುದೋ ಬ್ಯಾಂಕಿನ ಸಾಲ ತೊಗೊಳ್ರಿ, ಎಲ್ಲಿಯೂ ಸಾಲ ತೊಗೊಳ್ರಿ, ಸಾಲಗಾರ ಬಂದ ಇಂಥ ಸಹಜ ಮನುಷ್ಯ ತಂಟೆ ಹೊಡೆದ ಒಂದು ಅಪಮಾನದ ಸತ್ತಂಥವ್ರು ಎಷ್ಟೋ ಘಟನೆಗಳಿದ್ದಾವೆ. ಹಾಗಾಗಿ ಇಲ್ಲೇ ನೀವು ಸಾಲ ಮನ್ನಾ ಮಾಡಬೇಕಾಗಿಲ್ಲ, ಅವ್ರು ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ. ಈಗ ಮಾರ್ಕೆಟ್ಗೆ ಬರ್ತದಪ್ಪ ಬೆಳೆ, ಬಂದ ತಕ್ಷಣ ರೇಟ್ ಡೌನ್ ಆಗಿಬಿಡ್ತದೆ. ಈಗ 2,000 ಇರ್ತದೆ ಒಂದು ಕ್ವಿಂಟಲ್ಗೆ ಗೋಂಜಾಳ ಮಾರ್ಕೆಟ್ದಾಗ. ಆ ಸಡನ್ ಮಾರ್ಕೆಟ್ ಬಂದ ತಕ್ಷಣ 15 euro 1,000 ಆಗಿಬಿಡ್ತದೆ. ಪ್ರತಿ ಕ್ವಿಂಟಲ್ಗೆ 1,000 ಲಾಸ್ ಅಂದರೆ ಎಷ್ಟು ಲಾಸ್ ಆದ್ರೆ ರೈತ? ಅದು ತುಂಬ ಕೊಡೋರು ಯಾರು? ಅದಕ್ಕೆ ಬೆಂಬಲ ಬೆಲೆ ಒಂದು ಕಾನೂನು ಮಾಡಿರಿ. ಅದು ಕಾನೂನು ಮಾಡಿದ್ರೆ ಉಪಯೋಗ ಇಲ್ಲ. ಯಾಕೆಂದ್ರೆ ಕಬ್ಬಿ ಕಾನೂನು ಐತಿ. ಕಬ್ಬ ನೀವು ಹೆಚ್ಚು ಬಂದ 15 ದಿವಸ ದುಡ್ಡು ಕೊಡ್ಬೇಕಂತ ಕಾರ್ಖಾನೆಗಳು. ಎಷ್ಟು ಕಾರ್ಖಾನೆಗಳು ಕೊಟ್ಟಾವ? ಎಷ್ಟು ಕಾರ್ಖಾನೆಗಳು ಈ ರೈತನ ದುಡ್ಡು ಇಟ್ಕೊಂಡಿಲ್ಲ? ಎಷ್ಟು ಕ್ರಮ ತೊಳಿದಿರಿ ಅದಕ್ಕೆ? ನೀವು ಬಡ್ಡಿ ಹಾಕಿ ಕೊಡ್ಬೇಕಂತ ಹೇಳಿದ್ರಿ, ಎಷ್ಟು ಜನಕ್ಕೆ ಬಡ್ಡಿ ಹಾಕಿ ಕೊಟ್ಟಿದ್ದೀರಿ? ಅದನ್ನು ಶ್ವೇತಪತ್ರ ಹೊರಡಿಸಿದ್ರೆ ಅದನ್ನು ಸರ್ಕಾರ ಇದ್ದಿದ್ದು, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ನಾ ಹೇಳೋದು ಉದ್ದೇಶ ಅಂತ, ನೀವು ಇಲ್ಲೇ ಬೆಂಬಲ ಬೆಲೆ ಕಾನೂನು ಮಾಡಿರೋ ಉಪಯೋಗ ಇಲ್ಲ, ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ. ಎಲ್ಲರಿಗೆ ಹೇಳಿದ್ರೆ ನೀವು 20% ಕ್ಯಾಪಿಟಲ್ ಅಷ್ಟು ತೊಗೊಳ್ಳೋದು, ಅದಕ್ಕೆ ಇನ್ನೂ ಕಡಿಮೆ ತೊಗೊಳ್ಳೋದು. ಹಾಗಾಗಿ ಉಳಿದ ರೈತರು ಏನು ಮಾಡಬೇಕು? ಎಲ್ಲಿ ಹೋಗಿ ಮಾರ್ಬೇಕು ಅವ್ರು? ಈ ಉದಾಹರಣೆ ನಾವು ಒಂದು 10 ಟನ್ ಬೆಳೆದಿಲ್ಲಪ್ಪ, ಒಂದು 10 ಕ್ವಿಂಟಲ್ ಅಕ್ಕಿ ಅಥವಾ ಗೋಧಿ ಬೆಳೆದಿದ್ದೀನಿ, ಅದ್ರಾಗ ನಂದು 1 ಚೀಲ ತೊಗೊಂಡು ಉಳಿದು ಬಿಟ್ಟರೆ ನಾ ಎಲ್ಲಿ ಮಾರ್ಕೊಳ್ಳಿ? ಅವ್ರು ತೊಗೊಂಡೋಗಿ ಎಲ್ಲಿ ಮಾರ್ಕೋ ಪ್ಯಾಟ್ಯಾಗ ಹೋದ್ರೆ ಆ ರೇಟ್ ಕೊಡೋದಿಲ್ಲ ಅವರು. ನೀವೇನು ಬೆಂಬಲ ಬೆಲೆ ಘೋಷಣೆ ಮಾಡಿರ್ತೀರಲ್ಲ, ಈ ಉದಾಹರಣೆ ಬೆಂಬಲ ಬೆಲೆ 4,000 ರೂಪಾಯಿಪ್ಪ ಒಂದು ಕ್ವಿಂಟಲ್ಗೆ ಘೋಷಣೆ ಮಾಡಿರ್ತೀರಿ ಕೇಂದ್ರ ಸರ್ಕಾರ. ಅವ್ರು 4,000 ತೊಗೊಳ್ಳೋದೇ ಇಲ್ಲ, 2,000 ಕೇಳ್ತಾರೆ. ಎಷ್ಟು ಲಾಸ್ ಆಯ್ತು? ಕೊಡೋದಿಲ್ಲ ಅಂತಂದ್ರೆ ಮನೆಗೆ ಹೊತ್ತು ನಾವು ಬರೋ ಹೋದ್ರಲ್ಲ ಕಾಳುಗಳನ್ನ ಮನ್ಯಾಗ ಏನು ಹೇಳ್ತೀರಿ ನೀವು? ಹೋದ್ರೆ ಸಂಗ್ರಹ ಮಾಡಿ ಏನಿಲ್ಲ ಹೋದ್ರೆ. ಇಲ್ಲಿ ಬೇಸಿಕ್ ಡ್ರಾಬ್ಯಾಕ್ ಅದೇ ಇದು ಅಗ್ರಿಕಲ್ಚರ್ದು. ಹೀಗಾಗಿ ರೈತ ಲಾಸ್ನಲ್ಲಿ ಇರ್ತಾನೆ, ಅವ್ನಿಗೆ ಲಾಭನೂ ಪ್ರಶ್ನೆ ಬರೋದಿಲ್ಲ, ಲಾಸ್ ಆಗದ ನಾವು ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅದಕ್ಕೆ ಬರೀ ಬೆಂಬಲ ಬೆಲೆ ಘೋಷಣೆ ಮಾಡೋದಷ್ಟೇ ಅಲ್ಲ, ಕಾನೂನು ಮಾಡಿರಿ. ಕಾನೂನು ಅದನ್ನು ಏನು ಮಾಡ್ರಪ್ಪ ಅಂತಂದ್ರೆ ಅದಕ್ಕೆ ಅನುಷ್ಠಾನಗೊಳಿಸ್ರಿ. ತಪ್ಪು ಮಾಡಿದಪ್ಪ ತೊಗೊಳ್ಳಿಲ್ಲ ಗಾಳ 4,000 ಯಾವ ವ್ಯಾಪಾರಿ ಶಿಕ್ಷೆ ಕೊಡಿಸ್ರಿ. ಅವ್ಗೆ ಶಿಕ್ಷೆ ಆಗಬೇಕು. ಪಾಪ ಬೆಳೆದಿರ್ತಾನೆ 6 ತಿಂಗಳಲ್ಲಿ 7 ತಿಂಗಳಿಗೆ ಬಂದು ಬೆಳೆ ಕಬ್ಬು ಬಂದು 1 ವರ್ಷದಲ್ಲಿ ಬೆಳೆದಿರ್ತಾನೆ, ಬೆಳೆದಲ್ಲಿ ತಂದಿರ್ತಾನೆ. ಮತ್ತು ಅವನು ಹೀಗಾಗಿ ಮೋಸ ಮಾಡಿದ್ರೆ ಅದು ಅಪರಾಧ ಅಲ್ಲೇನದು? ಅದಕ್ಕೆ ಕಾನೂನು ಇನ್ನೂ ರೆಕ್ ಆಗ್ಬೇಕು. ರೆಕ್ ಅಂದ್ರೆ ಇದು ಬೆಳೆದ ಬೆಳೆಗೆ ಒಂದು ಫಿಕ್ಸ್ ಏನು ಮಾಡ್ತೀರಿ ಅದರ ರೀತಿ ತೊಗೋಬೇಕವ. ಯಾರೂ ಇದ್ರು ಸರ್ಕಾರ ತೊಗೊಳ್ಳಿ, ಬೆಳೆ ಸರ್ಕಾರದಲ್ಲಿ ಮಾರುತ್ತಾನ, ಅದು ಗೋಡಾನು ಮಾಡ್ಕೊಳ್ಳಿ. ಅದನ್ನು ನಾವು ಹೇಳೋದು ಇಷ್ಟೇ, ಸಂಗ್ರಹ ಮಾಡೋದಲ್ಲೇ ಪ್ರೊಕ್ಯೂರ್ಮೆಂಟ್ ಅಂತ ಕರಿತೀವಿ ನಾವು. ಅದು ನಮ್ಮಲ್ಲಿ ಭಾಳ ಕಡಿಮೆ ಅದ. ಸರ್ಕಾರದ ಗೋಡಾನುಗಳು ಭಾಳ ಕಡಿಮೆ ಇದಾವೆ, ಪ್ರೈವೇಟ್ದವರು ಇಟ್ಕೊಳ್ಳೋದಿಲ್ಲ. ಮತ್ತು ರೈತಗೆ ತನ್ನ ಮನೆಗಳಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದಾಗ ಅವಂಗೆ ಬಯಸಿದಂಥ ಅವ್ನ ಖರ್ಚು